ನಮಸ್ಕಾರ ಕರ್ನಾಟಕ, ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರಂತ ಅನ್ಕೋತೀನಿ. ನಾವು ಇವತ್ತು ವಿಸಿಟ್ ಮಾಡಿದ್ದು ಐನಾಪುರ್ ಮಹಲ್, ಜಾನ್ ಬೇಗಂ ಸಮಾಧಿ ಸ್ಥಳ ಅಂತಲೂ ಕರೀತಾರೆ ಇಲ್ಲಿಂದ ಜನರು. ಈ ಐನಾಪುರ್ ಮಹಲದ ಬ್ಯಾಕ್ ಸೈಡ್ ಇದ್ದೀವಿ. ಬ್ಯಾಕ್ ಸೈಡಲ್ಲಿ ನಾವು ನೋಡ್ಬೋದು, ಗೋಲ್ ಗುಮ್ಟಲ್ಲಿ ಏನು ನಾವು ಅಂಡರ್ ಗ್ರೌಂಡ್ ನೋಡೋಂಗಿಲ್ಲಲ್ಲ, ಅದೇ ಅಂಡರ್ ಗ್ರೌಂಡು ಈ ಐನಾಪುರ್ ಮಹಲಲ್ಲಿ ನಾವು ನೋಡ್ಬೋದು. ಬನ್ನಿ ನೋಡೋಣ. ಇದೊಂದು ಬಾಗಿಲು ಅಂಡರ್ ಗ್ರೌಂಡಿಗೆ ಕರ್ಕೊಂಡು ಹೋಗ್ತದೆ. ಆ ಅಂಡರ್ ಗ್ರೌಂಡಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಒಂದು ಇಳಿಯೋದೊಂದು ದಾರಿ ಅನ್ಬೋದು. ಒಳಗಡೆ ಈ ರೀತಿ ಇದೆ. ಇಲ್ಲಿ ನೀವು ನೋಡ್ಬೋದು, ಗೋಲ್ ಗುಮ್ಮಟದ ಮೇಲ್ಭಾಗದಲ್ಲಿ ಏನು ನಾವು ಜಾಳಿ ಅಂತ ನೋಡ್ತೀವಲ್ಲ, ಅದೇ ಜಾಳಿ ಇಲ್ಲಿ ನೋಡ್ಬೋದು ನಾವು. ಇದು ಎಲ್ಲ ನೋಡಿದ್ರೆ ಇದು ಫಸ್ಟ್ ಗೋಲ್ ಗುಮ್ಮಟ ಅಂತಲೂ ಅನ್ಬೋದು. ಯಾಕಂದರೆ ಮೇಲ್ಗಡೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಕಾರ್ನರ್ಗೆ ಯಾವ ರೀತಿ ಒಂದು ಕಲ್ಲನ್ನು ಅವರು ತೆಗೆದುಕೊಂಡಿದ್ದಾರೆ ಅಂತ ನಾವು ನೋಡ್ಬೋದು. ಇಲ್ಲಿ ನಾವು ನೋಡ್ಬೋದು, ಬಿಜಾಪುರದ ಗೋಲ್ ಗುಮ್ಮಟಲ್ಲಿ ಇರ್ತಕ್ಕಂಥ ಒಂದು ಅಂಡರ್ ಗ್ರೌಂಡ್ ಯಾವ ರೀತಿ ಇದೆ ಅಂತ. ಅಂದರೆ ಗೋಲ್ ಗುಮ್ಮಟಲ್ಲಿ ನಾವು ಮ್ಯಾಲಿಂದ ಅಷ್ಟೇ ನೋಡ್ಬೋದು, ಆದರೆ ಒಳಗಡೆ ಅಂಡರ್ ಗ್ರೌಂಡಲ್ಲಿ ಯಾವ ರೀತಿ ಇದೆ ಅಂತ ನಮಗೆ ನೋಡೋಕ್ಕೆ ಅವಕಾಶನೇ ಇಲ್ಲ. ಇಲ್ಲಿ ನಾವು ನೋಡ್ಬೋದು ಅಂಡರ್ ಗ್ರೌಂಡಲ್ಲಿ ಯಾವ ರೀತಿ ಇದೆ ಅಂತ ಒಂದು ಸ್ಥಳ ಅಂತ. ಇಲ್ಲಿ ನೀವು ನೋಡ್ಬೋದು, ಅಂಡರ್ ಗ್ರೌಂಡಲ್ಲಿ ಈ ರೀತಿ ಒಂದು ಸಮಾಧಿ ಸ್ಥಳಗಳು ಇದೆ. ಅಂದರೆ ಟೋಟಲ್ ಆಗಿ 5 ಸಮಾಧಿ ಇದೆ. ಆದರೆ ಈ ಸಮಾಧಿಗಳು ಯಾರ್ದು ಅಂತ ಇನ್ನೂವರೆಗೂ ಯಾರಿಗೂ ಗೊತ್ತಿಲ್ಲ. ಆದರೆ ಇದಕ್ಕೆ ಜಾನ್ ಬೇಗಂ ಟೋಮ್ ಅಂತಲೂ ಕರೀತಾರೆ, ಮತ್ತು ಇದು ಐನಾಪುರ್ ಮಹಲ್ ಅಂತಲೂ ಕರೀತಾರೆ. ಆದಿಲ್ ಶಾ ಅವರ ಪತ್ನಿಯಾದ ಜಾನ್ ಬೇಗಂ ಅವರು ಇಲ್ಲಿ ಇದ್ದರು, ಅದಕ್ಕೆ ಇದಕ್ಕೆ ಜಾನ್ ಬೇಗಂ ಸಮಾಧಿ ಸ್ಥಳ ಅಂತಲೂ ಕರೀತಾರೆ ಅಂತ. ಆದರೆ ಇಲ್ಲಿ ನೋಡ್ಬೋದು, ನಾವು 5 ಸಮಾಧಿ ಸ್ಥಳಗಳನ್ನು ನೋಡ್ತೀವಿ. ಆದರೆ ಇವು ಒರಿಜಿನಲ್ ಸಮಾಧಿ ಸ್ಥಳ. ಮೇಲ್ಗಡೆ ಇರೋದು ಡೂಪ್ಲಿಕೇಟ್. ನಾವು ಗೋಲ್ ಗುಮ್ಮಟಲ್ಲಿ ಆಗಿರ್ಬೋದು, ಮತ್ತು ಇಬ್ರಾಹಿಂ ರೋಜಾದಲ್ಲಿ ಆಗಿರ್ಬೋದು, ಈ ಆದಿಲ್ ಶಾ ಕಾಲದಲ್ಲಿ ನಾವು ನೋಡ್ತೀವಲ್ಲ ಯಾವುದೇ ರೀತಿ ಒಂದು ಸಮಾಧಿ ಸ್ಥಳಗಳು, ಅವೆಲ್ಲ ಮೇಲ್ಗಡೆ ಇರೋ ಎಲ್ಲ ಡೂಪ್ಲಿಕೇಟು. ಅಂಡರ್ ಗ್ರೌಂಡಲ್ಲಿ ಇರೋಕ್ಕಂತ ಎಲ್ಲ ಒರಿಜಿನಲ್ಲು. ಅಂದರೆ ಈ ಪ್ಲೇಸ್ಮೆಂಟಿಗೆ ವಿಸಿಟ್ ಮಾಡಿದ ನಂತರ ನಮಗೆ ಒಂದು ಕ್ಲಿಯರಿಟಿ ಬರುತ್ತೆ. ಗೋಲ್ ಗುಮ್ಮಟದಲ್ಲಿ ಇದ್ದಕ್ಕಂಥ ಒಂದು ಸಮಾಧಿ ಸ್ಥಳ ಅಂದರೆ ಆದಿಲ್ ಶಾನ ಸಮಾಧಿ ಮೇಲ್ಗಡೆ ಇರ್ತಕ್ಕಂಥ ಅದು ಒರಿಜಿನಲ್ ಅಲ್ಲ, ಅದು ಡೂಪ್ಲಿಕೇಟು. ಅದರ ಅಂಡರ್ ಗ್ರೌಂಡಲ್ಲಿ ಇರ್ತಕ್ಕಂಥ ಅದು ಒರಿಜಿನಲ್ ಸಮಾಧಿ ಸ್ಥಳ. ಅದು ಪ್ರಸ್ತುತವಾಗಿ ಬಂದ್ ಮಾಡಿದ್ದಾರೆ. ಇಲ್ಲಿ ನಾವು ಐನಾಪುರ್ ಮಹಲಕ್ಕೆ ಬಂದರೆ ನಾವು ನೋಡ್ಬೋದು ಮೇಲ್ಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಅಂದರೆ ಮೇಲ್ಗಡೆ ಡೂಪ್ಲಿಕೇಟ್ ಸಮಾಧಿಗಳು ಅವು ತೋರಿಸ್ತೀನಿ, ಬನ್ನಿ ಹೋಗೋಣ. ನಾವು ಏನಾದರೂ ಕೆಳಗಡೆ ಹೋಗ್ಬೇಕಪ್ಪ ಅಂದರೆ ಹಿಂದ್ಗಡೆಯಿಂದೇ ಹೋಗಬೇಕು. ಇಲ್ಲಿ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇದು ಡೂಪ್ಲಿಕೇಟು ಸಮಾಧಿಗಳು, ಇವೆಲ್ಲ ಡೂಪ್ಲಿಕೇಟ್ ಸಮಾಧಿಗಳು. ಕೆಳಗಡೆ ನಾವು ಏನು ನೋಡ್ದೇವಲ್ಲ ಅವೆಲ್ಲ ಒರಿಜಿನಲ್ ಸಮಾಧಿಗಳು. ಇಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ.
ಇವೆಲ್ಲ ಡೂಪ್ಲಿಕೇಟ್ ಸಮಾಧಿ ಸ್ಥಳಗಳು. ಇಲ್ಲಿ ನಾವು ನೋಡ್ಬೋದು ಇದೊಂದು ಕಲ್ಲು. ಅಂದರೆ ಈ ಕಲ್ಲು ನಾವು ಗೋಲ್ಗುಮ್ಮಟಲ್ಲಿನೂ ನೋಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಳಸ್ತಕ್ಕಂಥ ಒಂದು ಕಲ್ಲು ತುಂಬಾ ಚೇಂಜ್ ಆಗಿದೆ. ಇಲ್ಲಿ ಡಿಸೈನ್ ನೋಡ್ಬೋದು ನಾವು ಯಾವ ರೀತಿ ಒಂದು ಡಿಸೈನ್ ಮಾಡಿದ್ದಾರೆ ಅಂತ. ಇಲ್ಲಿ ನಾವು ನೋಡಿದ್ರೆ ಫಸ್ಟ್ ಗೋಲ್ಗುಮ್ಮಟ ಕಟ್ಟಕ್ಕೆ ಇಲ್ಲೇ ಒಂದು ಪ್ರಯತ್ನ ಮಾಡಿರ್ಬೋದು ಅಂತ ಅನಿಸ್ತಿದೆ. ನಾವು ತೆಳಗಿಂದ ನಾವು ನೋಡ್ದೇವಲ್ಲ ಗೋಲ್ಗುಮ್ಮಟ ಒಂದು ಜಾಳಿ ಅಂತ, ಅದು ಇಲ್ಲಿ ಇದೆ ಅಂತ ನೋಡಿ. ಫಸ್ಟ್ ಗೋಲ್ಗುಮ್ಮಟ ಇದು. ಸೆಕೆಂಡ್ ಗೋಲ್ಗುಮ್ಮಟ ಮತ್ತೆ ಆ ಕಡೆ ಇದೆ, ಅದನ್ನು ತೋರಿಸ್ತೀನಿ. ಇದು ಫಸ್ಟ್ ಗೋಲ್ಗುಮ್ಮಟ. ಸೆಕೆಂಡ್ ಗೋಲ್ಗುಮ್ಮಟ ನಾವು ಬಿಜಾಪುರಲ್ಲಿ ನೋಡ್ತೀವಲ್ಲ ಅದು ಥರ್ಡ್ ಗೋಲ್ಗುಮ್ಮಟ. ಇಲ್ಲಿ ನೋಡ್ಬೋದು ನಾವು ಪ್ರತಿಯೊಂದು ಸ್ಟ್ರಕ್ಚರ್ ನಾವು ನೋಡ್ಬೋದು. ಗೋಲ್ಗುಮ್ಮಟ ಮತ್ತು ಜಾನ್ ಬೇಗಮ್ ಸಮಾಧಿ ಸ್ಥಳ ಅಂತ ಏನು ಕರಿತೀವಲ್ಲ, ಏನೂ ಡಿಫ್ರೆಂಟ್ ಏನಿಲ್ಲ, ಎಲ್ಲ ಸೇಮ್ ಟು ಸೇಮ್ ಇದೆ. ಇಲ್ಲಿ ನೋಡ್ಬೋದು ಮ್ಯಾಗ ಒಂದು ಡೋಮ್ ಅಷ್ಟೇ ಆಗಬೇಕಾಗಿತ್ತು, ಅದನ್ನು ಬಿಟ್ಟರೆ ಎಲ್ಲ ಓಕೆನೇ ಇತ್ತು. ಇದು ನೀವು ನೋಡ್ತಿದ್ದೀರಲ್ಲ ಗೋಲ್ಗುಮ್ಮಟ ಮೇಲ್ಗಡೆ ನಾವು ಏರಬೇಕಂದ್ರೆ ಅಲ್ಲಿನೂ ಇದೇ ರೀತಿ ಒಂದು ಸ್ಟ್ರಕ್ಚರ್ ಇತ್ತು, ಇಲ್ಲಿನೂ ಅದೇ ರೀತಿ ಒಂದು ಸ್ಟ್ರಕ್ಚರ್ ಬಳಕೆ ಮಾಡಿದ್ದಾರೆ. ಅಂದರೆ ರಿಪಿಟೇಷನ್ ಆಗಿದೆ. ಗೋಲ್ಗುಮ್ಮಟ ಇಲ್ಲಿ ಏನಾಗಿದೆ ಅಲ್ಲ ಅದು ಗೋಲ್ಗುಮ್ಮಟದಲ್ಲಿ ರಿಪಿಟೇಷನ್ ಆಗಿದೆ. ಅಂದರೆ ಇಲ್ಲಿ ಮಿಸ್ಟೇಕ್ ಮಾಡಿದಂಥ ಮಿಸ್ಟೇಕ್ಸು ಗೋಲ್ಗುಮ್ಮಟಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು ನೋಡ್ಬೋದು ಚಿಕ್ಕ ಚಿಕ್ಕ ಒಂದು ಕಂಬ, ಅವೆಲ್ಲ ಗೋಲ್ಗುಮ್ಮಟಲ್ಲಿ ರಿಪಿಟೇಷನ್ ಆದಂಥ ಒಂದು ಕೆತ್ತನೆ. ಇಲ್ಲೇನು ನಾವು ಕೆಳಗಡೆನೂ ನೋಡ್ಬೋದು, ಅವೆಲ್ಲ ರಿಪಿಟೇಷನ್ ಆದಂಥ ಒಂದು ಕೆತ್ತನೆ ಅಂತ ನಾವು ಅನ್ಕೋಬೋದು. ನಾವು ಇವಾಗ ಫಸ್ಟ್ ಗೋಲ್ಗುಮ್ಮಟದ ಮೇಲ್ಗಡೆ ಹೋಗ್ತಿದ್ವಿ. ಜಾಗ ಅಂತೂ ಎಷ್ಟೇ ಮಾಡಿದ್ದಾರೆ ಅಂದರೆ ಯಾರೂ ಏರ್ಬಾರ್ದಲ್ಲ, ಅದಕ್ಕೆ ಇಲ್ಲಿ ನಾವು ನೋಡ್ಬೋದು ಸೇಮ್ ಪ್ಯಾಟರ್ನಲ್ಲಿ ಇದೆ. ಗೋಲ್ಗುಮ್ಮಟದಲ್ಲಿ ಇಷ್ಟೊಂದು ಎತ್ತರದ ಒಂದು ಸ್ಟೆಪ್ಸ್ ಮಾಡಿಲ್ಲ, ಭಾಳ ಎತ್ತರ ಒಂದು ಸ್ಟೆಪ್ಸ್ ಮಾಡಿದ್ದಾರೆ. ಅಲ್ಲಿ ರಿಪಿಟೇಷನ್ ಮಾಡಿಲ್ಲ. ಇಲ್ಲಿ ಆಗಿರ್ತಕ್ಕಂಥ ಒಂದು ಮಿಸ್ಟೇಕ್ಸು ಅಲ್ಲಿ ರಿಪಿಟೇಷನ್ ಮಾಡಿಲ್ಲ. ಇವಾಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ, ಮತ್ತು ಮೇಲ್ಗಡೆ ಹೋಗೋಣ. ಎಂಡ್ ಇದು ಲಾಸ್ಟ್ ಎಂಡ್ ಪಾಯಿಂಟಿಗೆ ಬಂದಿದ್ದೀವಿ. ಅಂದರೆ ಫಸ್ಟ್ ಗೋಲ್ಗುಮ್ಮಟದ ಎಂಡ್ ಪಾಯಿಂಟಿಗೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ನೋಡೋಣ ಯಾವ ರೀತಿ ಒಂದು ಇವು ಕಾಣಿಸುತ್ತೆ ಅಂತ. ನಾವು ಬಿಜಾಪುರಲ್ಲಿ ನೋಡಿರ್ಬೋದು ಗೋಲ್ಗುಮ್ಮಟದ ಮೇಲ್ಗಡೆಯಿಂದ ಬಿಜಾಪುರ ಯಾವ ರೀತಿ ಕಾಣಿಸ್ತಿದೆ ಅಂತ. ಇಲ್ಲಿಂದ ನಾವು ನೋಡೋಣ ಐನಾಪುರ ಯಾವ ರೀತಿ ಕಾಣಿಸ್ತಿದೆ ಅಂತ.
ಜಾನ್ ಬೇಗಂ ಸಮಾಧಿ ಸ್ಥಳ ಅಂತ ಕರೀತಾರಲ್ಲ, ಅದು ಒಂದು ಸ್ಥಳ ಇದು. ಮತ್ತು ಇದಕ್ಕೆ ಫಸ್ಟ್ ಗೋಲ್ ಗುಮ್ಮಟ್ ಅಂತಲೂ ಕರೀತಾರೆ. ಸೆಕೆಂಡ್ ಗೋಲ್ ಗುಮ್ಮಟ್ಟು ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ಸೆಕೆಂಡ್ ಗೋಲ್ ಗುಮ್ಮಟ ಬಗ್ಗೆ ತೋರಿಸ್ತೀನಿ. ಇದು ಇಷ್ಟು ಫಸ್ಟ್ ಗೋಲ್ ಗುಮ್ಮಟದ ವಿಷಯ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ. ಜೈ ಕರ್ನಾಟಕ.